Dear children, so yesterday we completed the first 3 paragraphs of the lesson A Hero. So children, since you are in Kannada medium, I am also using the Kannada version of the lesson. ಸಮರ್ಪಣದಲ್ಲಿ ನಿಮಗೆ ಕನ್ನಡದಲ್ಲೂ ಕೂಡ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ಹಾಗಾಗಿ ನೀವು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಕೇಳ್ಕೊಂಡಾಗ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಪರಿಚಯನೂ ಆಗುತ್ತೆ, ಜೊತೆಗೆ ಕನ್ನಡದಲ್ಲಿ ಅರ್ಥ ಕೂಡ ಆಗ್ತಾ ಇರುತ್ತದೆ. So in yesterday's part of the lesson, we come to know about the report of the newspaper and what were the opinions of the father and Swami about courage and the challenge that father put to Swami and why that was a frightful proposition to Swami. So if you use these words as the key words, you can remember all the points concerning to it. ಈ ನೀವು ಈ ಪದಗಳು ನೋಡುವಾಗಲೇ ನಿಮಗೆ ಆ ರಿಪೋರ್ಟ್ ಅಂದರೆ ಯಾವುದದು, ನ್ಯೂಸ್ ಪೇಪರ್ನಲ್ಲಿ ಬಂದಂಥ ರಿಪೋರ್ಟ್. ಅದು ಏನು ರಿಪೋರ್ಟ್ ಬಂತು ನಿನ್ನೆ ನ್ಯೂಸ್ ಪೇಪರ್ನಲ್ಲಿ ಅಂತಂದರೆ, ವಿಲೇಜ್ ಬಾಯ್ ಅಂದರೆ ಒಬ್ಬ ಹಳ್ಳಿಯ ಹುಡುಗ, ಒಬ್ಬ ಗ್ರಾಮದ ಒಬ್ಬ ಹುಡುಗ, ಒಬ್ಬ ಸಣ್ಣ ಹುಡುಗ, ಹೆಚ್ಚು ಕಮ್ಮಿ ಸ್ವಾಮಿ ವಯಸ್ಸಿನವನೇ ಇರ್ಬೋದು. ಆ ಹುಡುಗ ಅವನ ವಿಲೇಜ್ ಪಾತ್ನಲ್ಲಿ ಅಂದರೆ ಜಂಗಲ್ ಪಾತ್, ಆ ಪದಗಳನ್ನು ನಾನು ಹಾಗೆ ಇಂಗ್ಲೀಷಲ್ಲೇ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ಹಾಗಾಗಿ ನಿಮಗೆ ಆ ಪದಗಳು ರೂಢಿ ಆಗಬೇಕು ನಿಮ್ಗೆ ಅದನ್ನು. ಸೊ ಹಿ ವಾಸ್ ರಿಟರ್ನಿಂಗ್ ಹೋಮ್ ಇನ್ ದ ವಿಲೇಜ್ ಪಾತ್. ವಿಲೇಜ್ ಪಾತ್ ಅಂದ್ರೇನು, ಕಾಲ್ದಾರಿ, ಹಳ್ಳಿಗಳಿಗೆ ಬರುವಂಥ ಕಾಲ್ದಾರಿನಲ್ಲಿ ವಾಪಸ್ ಬರ್ತಾ ಇರೋದು. ಸೊ ಹಳ್ಳಿ ಕಾಲ್ದಾರಿನಲ್ಲಿ ಬರ್ತಾ ಬೇಕಾದಷ್ಟು ಮರಗಳು ಇರ್ತವಲ್ಲ ಅಲ್ಲೇ. ಸೊ ಹಾಗಾಗಿ ಏನಾಯಿತು ಅಲ್ಲಿ, ಹಿ ಕೇಮ್ ಫೇಸ್ ಟು ಫೇಸ್ ವಿತ್ ಎ ಟೈಗರ್. ಫೇಸ್ ಟು ಫೇಸ್ ಅಂದರೆ ಮುಖಾಮುಖಿ ಆಗೋಗೋದು, ಹೀಗೆ ಸಡನ್ನಾಗಿ ಹೀಗೆ ಎದುರುಗಡೆ ಬಂದ್ಬಿಡೋದಕ್ಕೆ ನಾವು ಫೇಸ್ ಟು ಫೇಸ್ ಅಂತ ಹೇಳ್ತೀವಿ ಅದನ್ನು. ಸೊ ದ ವಿಲೇಜ್ ಬಾಯ್ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್. ಹಿ ವಾಸ್ ನಾಟ್ ಅಫ್ರೈಡ್. ಸಡನ್ನಾಗಿ ಸಾಮಾನ್ಯ ಒಂದು ಹುಲಿ ಎದುರುಗಡೆ ಬಂದ್ಬಿಟ್ರೆ ಹೆದರಿಕೆ ಆಗ್ಬಿಡುತ್ತೆ, ಆದರೆ ಅವನ ಹುಡುಗನಿಗೆ ಹೆದರಿಕೆ ಪಡ್ದಾನೆ ಅವನೇನು ಮಾಡ್ತಾನೆ, ಹಿ ಫಾಟ್ ವಿತ್ ಅ ಟೈಗರ್ ಆ್ಯಂಡ್ ಮ್ಯಾನೇಜ್ ಟು ಕ್ಲೈಂಬ್ ಎ ಟ್ರೀ. ಅವನೇನು ಮಾಡ್ದ, ಒಂದು ಮರ ಹತ್ಬಿಟ್ಟ, ಹೇಗೋ ಮಾಡಿ ಒಂದು ಮರ ಹತ್ತಿ ಕೂತ್ಕೊಂಡ್ಬಿಟ್ಟ. ಎಲ್ಲಿ ತನಕ ಕೂತ್ಕೊಂಡ, ಟಿಲ್ ಸಮ್ ಎಲ್ಡರ್ ಪೀಪಲ್ ಕೇಮ್ ಆ್ಯಂಡ್ ರೆಸ್ಕ್ಯೂಡ್ ಹಿಮ್. ದೊಡ್ಡವ್ರು ಯಾರೋ ಬಂದು ಅವನನ್ನು, ಆ ಹುಲಿಯನ್ನು ಕೊಂದು ಆ ಹುಡುಗನ ರಕ್ಷಿಸೋ ತನಕಲ್ಲೂ ಕೂಡ ಅವನು ಹಿ ವಾಸ್ ಸಿಟ್ಟಿಂಗ್ ಆನ್ ದ ಟ್ರೀ. ಸೊ ದಟ್ ಮಚ್ ಯು ಹ್ಯಾವ್ ಟು ರಿಮೆಂಬರ್ ವೆನ್ ಯು ಸಿ ದಿಸ್ ವರ್ಡ್ ರಿಪೋರ್ಟ್. ಓಕೆ, then let us come to this, the word opinions. So when Swami's father read this report in the newspaper, he asked Swami, what do you say about this? So ಈ ಒಂದು ರಿಪೋರ್ಟ್ ಬಗ್ಗೆ ನೀನು ಏನು ಹೇಳ್ತೀಯಾ ಸ್ವಾಮಿ ಅಂತ ಕೇಳಿದಾಗ ಸ್ವಾಮಿ ಅವನು ಹೇಳ್ತಾನೆ, ಅವನ ಒಪಿನಿಯನ್, ಅವನ ಅಭಿಪ್ರಾಯವನ್ನು ಹೇಳ್ತಾನೆ. ಫಾದರ್, ದ ಬಾಯ್ ಈಸ್ ನಾಟ್ ಎ ಸ್ಮಾಲ್ ಬಾಯ್, ಹಿ ಮಸ್ಟ್ ಬಿ ಎ ಗ್ರೋನ್ ಅಪ್. ಆ ಹುಡುಗ ಅಂತ ನೀವು ಏನು ಹೇಳಿದ್ರಿ, ಅವನು ಬಹುಶಃ ಸಣ್ಣ ಹುಡುಗ ಅಲ್ಲ, ಅವನು ಯಾರೋ ದೊಡ್ಡೋನಿರಬೇಕು. ಜೊತೆಗೆ ಹಿ ಶುಡ್ ಬಿ ಸ್ಟ್ರಾಂಗ್. ಜೊತೆಗೆ ದೊಡ್ಡೋರು ಒಂದೇ ಅಲ್ಲ, ಅವನು ಸ್ಟ್ರಾಂಗ್ ಆಗಿರ್ಬೇಕು ಅವನು. ಹಾಗಾದರೆ ಮಾತ್ರ ಅವನು ಹುಲಿಯೊಂದಿಗೆ ಫೈಟ್ ಮಾಡೋಕ್ಕೆ ಸಾಧ್ಯ. ಒಬ್ಬ ಹುಡುಗ ಆದರೆ ಹೇಗಪ್ಪ ಸಾಧ್ಯ ಅಂತ ಅಂದ್ಬಿಟ್ಟು ಸ್ವಾಮಿ ಹೇಳ್ತಾರೆ. ದೆನ್ ವಾಟ್ ಡಿಡ್ ಹಿಸ್ ಫಾದರ್ ಟೆಲ್? ಅವ್ರ ಫಾದರ್ ಏನು ಹೇಳ್ತಾರೆ ಅಂತಂದರೆ, ಸ್ಟ್ರೆಂತ್ ಆ್ಯಂಡ್ ಏಜ್ ಈಸ್ ನಾಟ್ ಇಂಪಾರ್ಟೆಂಟ್. ಸ್ಟ್ರೆಂತ್ ಮತ್ತು ಏಜ್ ಇಂಪಾರ್ಟೆಂಟ್ ಅಲ್ಲ ಸ್ವಾಮಿ. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಕರೇಜ್. ಕರೇಜ್ ಅಂದರೆ ಏನು? ಧೈರ್ಯ. ಓಕೆ, ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಕರೇಜ್. ಸೊ ವೆನ್ ಯು ಸಿ ದಿಸ್ ವರ್ಡ್ ಒಪಿನಿಯನ್ಸ್, you have to remember the opinion of Swami and also his father. Okay, then next come to the word challenge. Next parana challenge varada. So in the midst of this, Swami's father wanted to know, or wanted Swami to be brave like the village boy. Swami ತಂದೆಗೆ ಏನು ಇಷ್ಟ ಅಂದರೆ, ಆ ವಿಲೇಜ್ ಬಾಯ್ ಏನಿದ್ದ ಅದೇ ರೀತಿಯಲ್ಲಿ ಸ್ವಾಮಿ ಕೂಡ ಕರೇಜಿಯಸ್ ಆಗಿರಬೇಕು. ಹಿ ಶುಡ್ ಬಿ ಬ್ರೇವ್ ಅಂತ ಅಂದ್ಬಿಟ್ಟು. ಓಕೆ, ಸೊ ಹಿ ವಾಂಟೆಡ್ ಟು ಟೀಚ್ ಸ್ವಾಮಿ ಟು ಬಿ ಬ್ರೇವ್. ಸೊ ಹಿ ಚಾಲೆಂಜ್ಡ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್ ಟು ಪ್ರೂವ್ ದಟ್ ಸ್ವಾಮಿ ಈಸ್ ಕರೇಜಿಯಸ್. ಸೊ ಸ್ವಾಮಿ ಅವನೇನು ಹೇಳ್ತಾನೆ, ಅಪ್ಪ ಎಷ್ಟೇ ಕರೇಜ್ ಇದ್ರೇನು, ಹುಡುಗ ಸಣ್ಣವನಿದ್ರೆ ಅವನು ಹೆಂಗೆ ಒಂದು ಟೈಗರ್ ಶುಡ್ ಕಮ್ ಅಂಡ್ ಅಟ್ಯಾಕ್ ಹಿಮ್, ಹೌ ಕೆನ್ ಎ ಸ್ಮಾಲ್ ಬಾಯ್ ಫೈಟ್ ಎ ಟೈಗರ್? ಹೇಗಪ್ಪ ಒಂದು ಹುಲಿ ಜೊತೆಗೆ ಒಬ್ಬ ಸಣ್ಣ ಹುಡುಗ
ಅವನು ಎಷ್ಟೇ ಧೈರ್ಯ ಇರಲಿ ಹೇಗೆ ಅವನು ಫೈಟ್ ಮಾಡೋಕ್ಕಾಗತ್ತೆ ಅಂದಾಗ ಸ್ವಾಮಿ ತಂದೆ ಹೇಳ್ತಾರೆ, ಹೋಗಳ್ಳಿ ಬಿಡು ಮಗು, ಏಜು ಇದು ಬೇಡ, ನೀನು ಪ್ರೂವ್ ಮಾಡ್ತೀಯಾ, ನೀನು ಕರೇಜಸ್ ಅಂತ ವಿಲ್ ಪ್ರೂವ್ ನೀನು ಪ್ರೂವ್ ಮಾಡ್ತೀಯಾ ನೀನು ಅಂತ ಕೇಳ್ತಾರೆ ಅವಾಗ. ದೆನ್ ಸ್ವಾಮೀಸ್ ಫಾದರ್ ಚಾಲೆಂಜಸ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್. ಸ್ವಾಮಿ ವಾಸ್ ಸಡನ್ಲಿ ಟೇಕನ್ ಅಬ್ಯಾಕ್. ಅವನು ಸ್ವಾಮಿಗೆ ಏನಾಗುತ್ತೆ, ಸಡನ್ನಾಗಿ ಅವನಿಗೆ ಗಾಬರಿ ಆಗೋಗುತ್ತೆ. ಅವನಿಗೆ ಏನಕ್ಕಿದು ಸಡನ್ ಎ ರಿಪೋರ್ಟ್ ಇನ್ ದ ನ್ಯೂಸ್ ಪೇಪರ್ ಬ್ರಾಟ್ ಎ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಇನ್ ಹಿಸ್ ಲೈಫ್. ಸ್ವಾಮಿ ಜೀವನದಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಟರ್ನ್, ಅವನು ನಿರೀಕ್ಷಣೆ ಮಾಡಲಿಲ್ಲ. ಹೀಗೊಂದು ಏನೋ ಒಂದು ನ್ಯೂಸ್ ಪೇಪರಲ್ಲಿ ಬಂದಂಥ ಒಂದು ರಿಪೋರ್ಟು ನನ್ನ ಜೀವನದಲ್ಲಿ ಈ ರೀತಿ ಒಂದು ಸಡನ್ನಾಗಿ ಒಂದು ಚೇಂಜ್ ತಗೊಳುತ್ತೆ ಅಂತ ಅವನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಹಾಗಾಗಿ ದ ರಿಪೋರ್ಟ್ ಇನ್ ದ ನ್ಯೂಸ್ ಪೇಪರ್ ಬಿಕೇಮ್ ಎನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಇನ್ ಈಸ್ ಸ್ವಾಮೀಸ್ ಲೈಫ್. ಸ್ವಾಮಿ ಜೀವನದಲ್ಲಿ ಅದು ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಆಗೋಯ್ತು. ಸೊ ಇಟ್ ವಾಸ್ ಅ ಫ್ರೈಟ್ಫುಲ್ ಪ್ರಪೋಸಿಷನ್ ಟು ಸ್ವಾಮಿ. ಅದು ಅವನಿಗೆ ಇಷ್ಟಪಡ್ದಲೇ ಇರೋವಂಥ, ಅವನ ಕೈಯಿಂದ ಅವನಿಗೆ ಅದೊಂದು ಭಯವನ್ನು ಉಂಟು ಮಾಡುವಂಥ ಒಂದು ಪ್ರಪೋಸಿಷನ್, ಒಂದು ಸಜೆಷನ್, ಒಂದು ಸಲಹೆ ಆಗೋಯ್ತು. ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್ ವಾಸ್ ಅ ಫ್ರೈಟ್ಫುಲ್ ಪ್ರಪೋಸಿಷನ್ ಟು ಸ್ವಾಮಿ. ಸೊ ವೈ ಇಟ್ ವಾಸ್ ಎ ಫ್ರೈಟ್ಫುಲ್ ಪ್ರಪೋಸಿಷನ್? ಏನಕ್ಕಿದು ಫ್ರೈಟ್ಫುಲ್ ಪ್ರಪೋಸಿಷನ್? ಸೊ ಅದನ್ನು ಲೆಟ್ ಅಸ್ ನೋ ಇನ್ ದ ಪ್ಯಾರಾಗ್ರಾಫ್ 3, 4 and 5. So now we are reading the paragraphs of 3, 4 and 5. Okay, students, you go through the lesson. You go through these 3 paragraphs first, 1 or 2 times. ಒಂದಲ್ಲ ಎರಡು ಮೋಸ್ಟ್ಲಿ ಓದಿ ಅದನ್ನು ಪೂರ್ತಿ. ನಿಮ್ಗೆ ಎಷ್ಟು ಅರ್ಥ ಆಗುತ್ತೆ ಅಷ್ಟು ಅರ್ಥ ಆಗಲಿಕ್ಕೆ, ಯಾಕಂದರೆ ಇಂಗ್ಲೀಷ್ನ ಅರ್ಥ ಮಾಡ್ಕೊಳ್ಬೇಕಾದ್ದು ಬಹಳ ಇಂಪಾರ್ಟೆಂಟ್ ಅದನ್ನು. So it is very important that when you read a lesson, at least you should know the summary of those 3 paragraphs. So what's the summary? Let me summarize those 3 paragraphs. Now, in these 3 paragraphs, Swami, we come to know why the sleeping alone in the office room was a frightful proposition to Swami. Okay? Why? Because Swami was having the habit of sleeping beside his granny or mother. Swami ಸಾಮಾನ್ಯವಾಗಿ ಅವನೆಲ್ಲಿ ಮಲ್ಕೊಳ್ತಿದ್ದ? Beside his granny, beside his mother. ಅಜ್ಜಿ ಪಕ್ಕ ಅವನ ಅಜ್ಜಿಗೆ ಮೊಮ್ಮಗನ ಕಂಡ್ರೆ, ಸ್ವಾಮಿನ ಕಂಡ್ರೆ ಭಾಳ ಪ್ರೀತಿ ಅವನಿಗೆ. ಸೊ ಹಾಗಾಗಿ ಅಜ್ಜಿ ಪಕ್ಕ ಮಲ್ಕೊಳ್ತಿದ್ದ, ಇಲ್ಲ ಅಮ್ಮನ ಪಕ್ಕ ಮಲ್ಕೊಳ್ತಿದ್ದ. ಅದು ಅವನಿಗೆ ಹ್ಯಾಬಿಟ್. ಸೊ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ವುಡ್ ಮೇಕ್ ಸ್ವಾಮಿ ಟ್ರೆಂಬ್ಲಿಂಗ್ ಅಂಡ್ ಅವೇಕ್ ದ ಹೋಲ್ ನೈಟ್. ಅಕಸ್ಮಾತ್ ಇದ್ರೊಳಗೆ ಏನಾದ್ರು ಬದಲಾವಣೆ ಆಗಿಬಿಟ್ರೆ, ಅವರ ಅಜ್ಜಿ ಇಲ್ಲ ಅಂದರೆ, ಅವರ ಅಮ್ಮ ಇಲ್ಲ ಅಂದರೆ ಇಡೀ ರಾತ್ರಿ ಅವ್ರಿಗೆ ನಿದ್ದೆನೇ ಬರ್ತಿಲ್ಲ. ಸೊ ಹಿ ಕುಡ್ ನಾಟ್ ಸ್ಲೀಪ್ ದ ಹೋಲ್ ನೈಟ್ ಬಿಕಾಸ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ವುಡ್ ಮೇಕ್ ಹಿಮ್ ಟ್ರೆಂಬಲ್. ಟ್ರೆಂಬಲ್ ಮೀನ್ಸ್ ಅವನಿಗೆ ಒಂದು ಭಯದಿಂದ ಇರ್ಬೋದು, ಏನೋ ಒಂದು ನಡುಕು, ಆಯಿತಾ, ಟ್ರೆಂಬಲ್ ಆಗ್ತಿದ್ದ. ಜೊತೆಗೆ ದಟ್ ವುಡ್ ಮೇಕ್ ಹಿಮ್ ಅವೇಕ್ ಆಲ್ ದ ನೈಟ್. ಇಡೀ ರಾತ್ರಿ ನಿದ್ದೆನೇ ಬರೋದ್ರೆ ಎಚ್ಚರ ಆಗ್ಬಿಡ್ತಿತ್ತು, ಅವಾಗ ಎಚ್ಚರ ಆಗ್ಬಿಡ್ತಿತ್ತು. ಸೊ ದಟ್ ಬಿಕಾಸ್ ಆಫ್ ದಿಸ್, ದೇ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್ ವಾಸ್ ಎ ಫ್ರೈಟ್ಫುಲ್ ಪ್ರಪೋಸಲ್ ಟು ಸ್ವಾಮಿ. ಓಕೆ, ಸೊ ಹಿಯರ್ ಕ್ವಶನ್ ಹೇಗೆ ಕೇಳ್ತಾರೆ? ಹೌ ದ ಕ್ವಶನ್ ಇಸ್ ಆಸ್ಕ್ಡ್, why it was a, what was frightful proposition to Swami? Why it was a frightful? ಏನಕ್ಕೆ ಫ್ರೈಟ್ಫುಲ್ ಪ್ರೊಪೊಸಿಷನ್ ಸ್ವಾಮಿಗೆ ಯಾವುದನ್ನು ನಾವು ಫ್ರೈಟ್ಫುಲ್ ಪ್ರೊಪೊಸಿಷನ್ ಅಂತ ಕರಿತೀವಿ? ಏನಕ್ಕೆ ಅದು ಅವನಿಗೆ ಫ್ರೈಟ್ಫುಲ್ ಪ್ರೊಪೊಸಿಷನ್ ಆಗಿತ್ತು ಅಂದಾಗ, ಫಸ್ಟ್ ಕ್ವಶನ್ಗೆ ನೀವೇನು ಹೇಳ್ತೀರಾ? ಇದನ್ನು ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್ ವಾಸ್ ಎ ಫ್ರೈಟ್ಫುಲ್ ಪ್ರೊಪೊಸಿಷನ್ ಟು ಸ್ವಾಮಿ. ವೈ ಇಟ್ ವಾಸ್ ಎ ಫ್ರೈಟ್ಫುಲ್ ಪ್ರೊಪೊಸಿಷನ್? ಬಿಕಾಸ್ ಸ್ವಾಮಿ had always slept with his grandmother or mother. That was a habit for him. Any change in this arrangement, okay, kept him trembling and awake all the night. ಇಡೀ ರಾತ್ರಿ ನಿದ್ದೆನೇ ಬರ್ತದೆ. ಸೊ ನಿಮಗೆ 2 ಪಾಯಿಂಟ್ ನಾನು ಅಲ್ಲಿ ಟಚ್ ಮಾಡ್ತೀನಿ. ಸೊ ನೆಕ್ಸ್ಟ್, in the next paragraph, we come to know what were the desperate attempts that Swami did to escape from the situation. ಸೊ ಈ ಒಂದು ಪರಿಸ್ಥಿತಿಯಿಂದ ನಾವು ಎಸ್ಕೇಪ್ ಆಗಲಿಕ್ಕೆ ಸ್ವಾಮಿ ಏನೇನು ಎಫರ್ಟ್ಗಳನ್ನ ಮಾಡ್ತಾನೆ, ಏನೇನು ನೆಪಗಳನ್ನು ಅವನು ಕೊಡ್ತಾನೆ. ಸೊ ವಾಟ್ ವರ್ ದ ಡೆಸ್ಪರೇಟ್ ಅಟೆಂಪ್ಟ್ಸ್ ಸ್ವಾಮಿ ಮೇಡ್ ಟು
escape from the situation. Okay? Then in the next paragraph, we continue. Swami tried to change the subject in the midst of talking with his father. ಅಪ್ಪ ಇದೆಲ್ಲ ಹೇಳ್ತಿರ್ಬೇಕಾದ್ರೆ ಓಕೆ ಸ್ವಾಮಿ ಮಧ್ಯದಲ್ಲಿ ವಿಷಯಾಂತರ ಮಾಡಿಬಿಡ್ತಾನೆ. ಹಿ ಚೇಂಜಸ್ ದ ಸಬ್ಜೆಕ್ಟ್ ಆಫ್ ಟಾಕಿಂಗ್. ಮಾತಾಡ್ತಿರೋ ವಿಷಯವನ್ನೇ ಬದಲು ಮಾಡ್ತಾನೆ. ಹಿ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಹೀಸ್ ಕ್ರಿಕೆಟ್ ಕ್ಲಬ್ ಆ್ಯಂಡ್ ಹೌ ಹೀಸ್ ಕ್ರಿಕೆಟ್ ಕ್ಯಾಪ್ಟನ್ asked Swami to tell his father to join the cricket club. ಅವನ ಕ್ರಿಕೆಟ್ ಕ್ಯಾಪ್ಟನ್ನು ಸ್ವಾಮಿ ಕೆಲ ಹೇಳಿ ಕಳಿಸಿರ್ತಾನೆ, ನಿಮ್ಮ ಅಪ್ಪನಿಗೆ ಹೇಳು, ವಿ ಹ್ಯಾವ್ ಬ್ರಾಟ್ ದ ನ್ಯೂ ಬ್ಯಾಟ್ಸ್ ಆ್ಯಂಡ್ ದ ಅದರ್ ಥಿಂಗ್ಸ್ ನೀಡೆಡ್ ಫಾರ್ ಕ್ರಿಕೆಟ್ ಆಡಲಿಕ್ಕೆ ಏನೇನೆಲ್ಲ ಬೇಕು, ನ್ಯೂ ಬಾಲ್, ನ್ಯೂ ಬ್ಯಾಟ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀವಿ. ಸೊ ವಿ ಆರ್ ಗಿವಿಂಗ್ ಚಾನ್ಸ್ ಫಾರ್ ಎಲ್ಡರ್ ಪೀಪಲ್ ಟು ಜಾಯಿನ್ ಹಿಸ್ ಕ್ರಿಕೆಟ್ ಕ್ಲಬ್ಗೆ ದೊಡ್ಡವರು ಕೂಡ ಸೇರಿಕೊಳ್ಬೋದು. ಸೊ ಅದಕ್ಕೆ ಯು ಟೆಲ್ ಹಿಸ್ ಫಾದರ್ ಅಂತ ಹೇಳಿದಾರಪ್ಪ ನಮ್ಮ ಕ್ಯಾಪ್ಟನ್ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಹಿ ಚೇಂಜೆಡ್ ದ ಸಬ್ಜೆಕ್ಟ್ ಆಫ್ ಹಿಸ್ ಟಾಕಿಂಗ್. ಹಿ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಹಿಸ್ ಕ್ರಿಕೆಟ್ ಕ್ಲಬ್. ಸೊ ದಟ್ ಈಸ್ ದ ಫಸ್ಟ್ ಅಟೆಂಪ್ಟ್. ಸೊ ವಾಟ್ಸ್ ದ ಫಸ್ಟ್ ಅಟೆಂಪ್ಟ್ ಮೇಡ್ ಬೈ ಸ್ವಾಮಿ? ಹಿ ಚೇಂಜ್ ದ ಸಬ್ಜೆಕ್ಟ್ ಆಫ್ ಹಿಸ್ ಟಾಕಿಂಗ್. ಮಾತಾಡ್ತಿದ್ದ ಸಬ್ಜೆಕ್ಟ್ ಚೇಂಜ್ ಮಾಡಿಬಿಟ್ರೆ. ಓಕೆ, ಹಿ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ದ ಕ್ರಿಕೆಟ್ ಕ್ಲಬ್. Then okay, but his father was very cautious. Okay, he tells Swami, let us talk about your cricket club later. ಆಮೇಲೆ ಮಾತಾಡೋಣ ಬಿಡೋ ಈ ವಿಷಯನೆಲ್ಲ, ಇವಾಗ ಬಾರೋ, ಯು ಪ್ರೂವ್ ಯುವರ್ ಕರೇಜ್ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್ ಅಂತ ಹೇಳಿ. ದೆನ್ ಅಗೇನ್ ಸ್ವಾಮಿ ಥಾಟ್ ಆಫ್ ಅನದರ್ ಪ್ಲಾನ್. ಹಿ ಟ್ರೈಡ್ ಟು ಪೋಸ್ಟ್ಪೋನ್ ಹೀಸ್ ಸ್ಲೀಪಿಂಗ್ ಅಲೋನ್. ಅವನು ಒಬ್ಬನೇ ಮಲಗುವಂಥ ಒಂದು ಸಿಚುಯೇಷನ್ ಏನಿತ್ತು ಅದನ್ನು ಪೋಸ್ಟ್ಪೋನ್ ಮಾಡಲಿಕ್ಕೆ. ಅಪ್ಪ, ಐ ವಿಲ್ ಸ್ಲೀಪ್. ಫಾದರ್, ಐ ವಿಲ್ ಸ್ಲೀಪ್ ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್. ಏನು ಹೇಳ್ತಾನೆ ಅವನು? ಮುಂದಿನ ತಿಂಗಳು 1ನೇ ತಾರೀಕಿಂದ ಮಲ್ಕೊಂಡ್ಬಿಡ್ತೀನಿ ಬಿಡಪ್ಪ ಅಂತ ಅಂದ್ಬಿಟ್ಟು ಹಿ ಜಸ್ಟ್ ಟ್ರೈ ಟು ಎಸ್ಕೇಪ್ ಫ್ರಮ್ ಇಟ್. ಅವನು ಆ ಒಂದು ಸನ್ನಿವೇಶದಿಂದ ಎಸ್ಕೇಪ್ ಆಗಲಿಕ್ಕೆ ಅವನು ಪ್ರಯತ್ನ ಪಡ್ತಾನೆ. ದ ಸೆಕೆಂಡ್ ಒನ್ ಈಸ್ ಪೋಸ್ಟ್ಪೋನಿಂಗ್ ದ ಡೇಟ್ ಆಫ್ ಟೇಕಿಂಗ್ ದಿಸ್ ಚಾಲೆಂಜ್. ಈ ಚಾಲೆಂಜ್ ತಗೊಳ್ಳೋಂಥ ಡೇಟ್ನೇ ಪೋಸ್ಟ್ಪೋನ್ ಮಾಡಿಬಿಡೋದು. ಸೊ ಇದಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾನೆ. ಸೊ ಹೇಳ್ತಾನೆ, ಹಿ ಟ್ರೈ ಟು ಪೋಸ್ಟ್ಪೋನ್ ದ ಚಾಲೆಂಜ್ ಟು ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್. ಓಕೆ, ಬಟ್ ಫಾದರ್ ಡಿಡ್ ನಾಟ್ ಅಗ್ರಿ. ಹಿ ಸೇಸ್, ಸ್ವಾಮಿ, ಯು ಆರ್ ಎ ಗ್ರೋನ್ ಅಪ್ ಬಾಯ್. ಯು ಆರ್ ಆಲ್ರೆಡಿ ಇನ್ ದ ಸೆಕೆಂಡ್, ಥರ್ಡ್ ಸ್ಟ್ಯಾಂಡರ್ಡ್. ಓಕೆ, ಸೊ ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಟು ಸ್ಲೀಪ್ ಬಿಸೈಡ್ ಯುವರ್ ಗ್ರ್ಯಾಂಡ್ ಮದರ್ ಆರ್ ಮದರ್. ನಿಮ್ಮ ಅಜ್ಜಿ ಪಕ್ಕ, ಅಮ್ಮನ ಪಕ್ಕ ಮಲ್ಕೊಳ್ಳೋದೇ ಡಿಸ್ಗ್ರೇಸ್ಫುಲ್ ಕಣೋ. ಡಿಸ್ಗ್ರೇಸ್ಫುಲ್ ಅಂದರೆ ನೀನು ದೊಡ್ಡವನು ಹಾಕ್ತಾ ಇದೆಯಾ, ಸಣ್ಣ ಮಗು ಥರ. ಲೈಕ್ ಎ ಚೈಲ್ಡ್, ಯು ಆರ್ ನಾಟ್ ಸಪೋಸ್ ಟು ಸ್ಲೀಪ್ ಬಿಸೈಡ್ ಯುವರ್ ಗ್ರ್ಯಾನಿ ಆರ್ ಮದರ್. ಯು ಶುಡ್ ಲರ್ನ್ ಟು ಸ್ಲೀಪ್ ಅಲೋನ್. ಯು ಶುಡ್ ಬಿ ಕರೇಜಿಯಸ್ ಆ್ಯಂಡ್ ಬ್ರೇವ್ ಅಂತ ಅಪ್ಪ ಹೇಳ್ತಾರೆ. ಸೊ ವಾಟ್ ಈಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್? According to Swami's father, sleeping beside his granny or mother like a child is disgraceful. Okay, children, ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ನಿಮಗೆ ಒಂದೊಂದು ಕ್ಯಾಚಿಂಗ್ ವರ್ಡ್ಸ್ನ ಕೊಟ್ಟಿದ್ದೀನಿ. ನನಗೆ ಈ ರೀತಿ ಪದಗಳನ್ನು ನೋಡ್ತಾ ನೀವೇನು ಮಾಡ್ಬೋದು ಅಂದರೆ, ನೀವು ಸ್ವಂತ ವಾಕ್ಯಗಳಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಯು ಶುಡ್ ಟ್ರೈ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಇನ್ ಯುವರ್ ಓನ್ ಸೆಂಟೆನ್ಸಸ್. ಓಕೆ, ಇಲ್ಲಿ ಏನು ಮಾಡಬೇಕಂತ ಒಂದೆರಡು ಪದಗಳನ್ನು ಸೇರಿಸಬೇಕು. ಫಾರ್ ಎಕ್ಸಾಂಪಲ್, ಯು ಸಿ, what is disgraceful according to Swami's father? According to Swami's father, sleeping beside his grandmother or mother like a child was disgraceful. Okay? Next one is Swami's father thinks that Swami's grandmother and his mother, they are spoiling Swami, ಟ್ರೀಟಿಂಗ್ ಹಿಮ್ ಲೈಕ್ ಎ ಚೈಲ್ಡ್. ಅವನೊಂದು ಎಳೆ ಮಗು ಥರ ಅವನನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವನಲ್ಲಿ ಬೆಳಿಬೇಕಾದಂಥ ಒಂದು ಬ್ರೇವರಿ ಆಗಲಿ, ಕರೇಜಿಯಸ್ ಆಗಲಿ, ಇದೆಲ್ಲವೂ ಕೂಡ ಅವನಲ್ಲಿ ಬೆಳೀತಾ ಇಲ್ಲ ಅಂತ ಅನ್ನೋದು ಅವರ ಸ್ವಾಮಿಯ ಫಾದರ್ ಅವರು ಆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಸ್ವಾಮೀಸ್ ಫಾದರ್ ಥಾಟ್ ದ್ಯಾಟ್ ಸ್ವಾಮೀಸ್ ಗ್ರ್ಯಾಂಡ್ ಮದರ್ ಆ್ಯಂಡ್ ಮದರ್ ಅವರ್ ಸ್ಪಾಯ್ಲಿಂಗ್ ಹಿಮ್, ಅವನನ್ನು ಸ್ಪಾಯ್ಲ್ ಮಾಡ್ತಾ ಇದ್ದಾರೆ ಅಂತ ಅವನ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಸೊ ನೌ ಐ ಹ್ಯಾವ್ ಸಮ್ಮರೈಸ್ಡ್ ದ 3 paragraphs 3, 4 and 5. Children, now again you go through the
So 3, 4 and 5th paragraph. Now you can understand it. Okay. If you do not understand the meaning of any words, you can refer to glossary. ನೀವು ಪುಸ್ತಕಕ್ಕೆ ಆ ಪೇಜಿನ ಕೆಳಗಡೆ ಗ್ಲಾಸರಿ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಡಿಫಿಕಲ್ಟ್ ವರ್ಡ್ಸ್ಗೆ ಮೀನಿಂಗ್ಸ್ ಕೊಟ್ಟಿದ್ದಾರೆ. ನಿಮ್ಮಲ್ಲಿರೋ ಡಿಕ್ಷನರಿ ಓಪನ್ ಮಾಡಿ, ಇದರೊಳಗೆ ಕೆಲವು ಪದಗಳಿಗೆ ನಿಮ್ಮ ಮೀನಿಂಗ್ನ ನೀವು ತಿಳ್ಕೊಳ್ಬೋದಾದ್ರೆ ತಿಳ್ಕೊಂಡು ಟೋಟಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾದ್ರೆ. ಓಕೆ ಚಿಲ್ಡ್ರನ್, ನಾವು ಇಷ್ಟು ಪಾಠದ ಇಷ್ಟರೊಳಗೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಆ್ಯಂಡ್ ಫಿಫ್ತ್ ಇದರೊಳಗೆ ನಿಮಗೆ ಎಕ್ಸ್ಟ್ರಾಕ್ಟ್ಗಳು ಯಾವುದೇ ಅದು ಬರ್ಬೋದು, ಹೇಗೆ ನೀವು ಅದನ್ನು ಆನ್ಸರ್ ಮಾಡಬೇಕು ಅನ್ನೋದನ್ನು ನಾವು ಇವಾಗ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಓಕೆ, ನಾನು ಕೆಲವು ಎಕ್ಸಾಂಪಲ್ಸ್ನ ಐ ವಿಲ್ ಶೋ ಯು only few examples how we have to answer the extract. Okay, then you can try the other sentences. ಇಂಥದೇ ಬರುತ್ತೆ ಪಾಠದಲ್ಲಿ, ನಾವು ಹೇಳಲಿಕ್ಕಾಗಲ್ಲ. ನೀವು ಅದನ್ನು ನಾವು ಪಾಠನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಈವನ್ ಯು ಕ್ಯಾನ್ ಆನ್ಸರ್ ಇಫ್ ದ ಆಸ್ಕ್ ಎನಿ ಸೆಂಟೆನ್ಸ್, ಯಾವ ಸೆಂಟೆನ್ಸ್ ಕೊಟ್ಟರು ಕೂಡ ನೀವು ಆನ್ಸರ್ ಮಾಡೋವಂಥದ್ದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಫಸ್ಟ್ ಯು ಟೇಕ್ ಪ್ಯಾರಾಗ್ರಾಫ್ ನಂಬರ್ 2. ಪ್ಯಾರಾಗ್ರಾಫ್ ನಂಬರ್ 2ನಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ನಿನಗೆ ಧೈರ್ಯ ಇದೆಯಾ ಅಂತ ನೀನು ಪ್ರೂವ್ ಮಾಡಬಲ್ಲಿಯಾ ನೀನು? ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಓಕೆ, ಈ ಸೆಂಟೆನ್ಸ್ನ ನೀವು ಅಂಡರ್ಲೈನ್ ಮಾಡಿಕೊಂಡು ಅದರೊಳಗೆ ನಾವು ಏನು ಕ್ವೆಶನ್ಸ್, ಯಾವ ರೀತಿಯಲ್ಲಿ ಈ ಕ್ವೆಶನ್ಸ್ನ ಕೇಳ್ಬೋದು, ಹೌ ದೇ ಕ್ಯಾನ್ ಆಸ್ಕ್ ದ ಕ್ವೆಶನ್ಸ್. ಓಕೆ, ಫಸ್ಟ್ ಕ್ವೆಶನ್ ದೇ ಆಸ್ಕ್, ವೆನ್ ಡಿಡ್ ದ ಸ್ಪೀಕರ್ ಸೇ ಸೊ? ಫಸ್ಟ್, ಹೂ ಈಸ್ ದ ಸ್ಪೀಕರ್? Who is the speaker? Can you prove you have courage? Who is the speaker here? Yes, Swami's father is the speaker. ಇಲ್ಲಿ ಮಾತಾಡ್ತೀನಿ, ಈ ಸೆಂಟೆನ್ಸ್ನ ಹೇಳ್ತಾರೆ ಯಾವ ರೀತಿ ಮಾಡ್ತಾರೆ. Swami's father. ಓಕೆ, ಸೊ ವೆನ್ ಡಿಡ್ ಹಿ ಸೇ ದೀಸ್ ವರ್ಡ್ಸ್? ಯಾವಾಗ ಈ ಮಾತನ್ನು ಹೇಳ್ತಾರೆ? ಓಕೆ, ಹೇಳಿದಾಗ ವೆನ್ ಸ್ವಾಮಿ ಸೇಸ್, ಹಿಂದಿನ ವಾಕ್ಯವನ್ನು ನೋಡಿ, ಅದರಲ್ಲಿ ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್ ಅಂಡ್ ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? Even though a boy may be courageous, what he can do if a tiger attacks him? ಅದನ್ನು ಸ್ವಾಮಿ ಕೇಳ್ತಾನೆ. ಸ್ವಾಮಿ ಕೇಳಿದಾಗ ಅಪ್ಪ ಹುಡುಗ ಚಿಕ್ಕವನಾಗಿದ್ದು ಅವ್ನಿಗೆ ಅಕಸ್ಮಾತ್ ಧೈರ್ಯ ಇದ್ದರೂ ಕೂಡ ಒಂದು ಟೈಗರ್ ಇದ್ದಕ್ಕಿದ್ದಾಗೆ ಬಂದು ಅಟ್ಯಾಕ್ ಮಾಡಿಬಿಟ್ರೆ ಅವ್ನು ಏನು ಮಾಡೋಕ್ಕಾಗುತ್ತೆ ಅಂತ ಇದನ್ನು ಕೇಳಿದಾಗ. ಓಕೆ, ನೋಡಿ ಆ ಸೆಂಟೆನ್ಸ್ ಇದೆ ನೋಡಿ ಅದರಲ್ಲಿ. ಸಪೋಸ್ ಇಫ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕ್ಯಾನ್ ಐ ಡೂ if a tiger suddenly attacks me? So when Swami said these words, his father asked this question. Okay, can you prove you have courage? Okay, then next question kelbodappa alli, what was the view of Swami's father about it? ಈ ಕರೇಜ್ ಬಗ್ಗೆ ಸ್ವಾಮಿಸ್ ಫಾದರ್, ಸ್ವಾಮಿಯ ತಂದೆಗೆ ಏನು ಒಂದು ಅವರ ದೃಷ್ಟಿಕೋನ ಏನು? ವಾಟ್ ವಾಸ್ ಹಿಸ್ ವ್ಯೂ ಅಂದರೆ ಒಂದು ಇಲ್ಲಿ ಒಪಿನಿಯನ್ ಅಂತ ಹೇಳಿದ್ರು ಒಂದೇ. ಓಕೆ, ಸೊ ಹಾಗಾಗಿ ವಾಟ್ ವಾಸ್ ದ ವ್ಯೂ ಆಫ್ ಸ್ವಾಮಿಸ್ ಫಾದರ್ ಅಬೌಟ್ ಇಟ್ ಮೀನ್ಸ್ ಹಿಯರ್ ಅಬೌಟ್ ದ ಕರೇಜ್. ಅದರ ಸ್ವಾಮಿ ಒಪಿನಿಯನ್ ಆಯಿತು ನೋಡಿ. ಇಲ್ಲಿ ಒಪಿನಿಯನ್ಸ್ ಅಂತ ನಾವು ಏನು ಇಲ್ಲಿ ವರ್ಡ್ನ ಹೇಳಿದ್ವಿ, ಇದು ನಿಮ್ಗೆ ಅರ್ಥ ಆದರೆ ನೀವು ಇದನ್ನು ಹೇಳ್ಬೋದು. ಸ್ವಾಮಿಸ್ ಫಾದರ್, ವಾಟ್ ವಾಸ್ ದ ಒಪಿನಿಯನ್ ಸ್ವಾಮಿಸ್ ಫಾದರ್? ಸ್ವಾಮಿಸ್ ಫಾದರ್ ಸೇಸ್ courage is very important, ಏಜ್ ಆ್ಯಂಡ್ ಸ್ಟ್ರೆಂತ್ ಆರ್ ನಾಟ್ ಇಂಪಾರ್ಟೆಂಟ್. ಅವ್ರು ಏನು ಹೇಳ್ತಾರೆ, ವಯಸ್ಸಾಗಲಿ ಏಜ್ ಆಗಲಿ ಅಥವಾ ಸ್ಟ್ರೆಂತ್, ಅವನು ಎಷ್ಟು ಸ್ಟ್ರಾಂಗ್ ಆಗಿದ್ದಾನೆ, ಅವನು ಎಷ್ಟು ಶಕ್ತಿಶಾಲಿ, ಇದು ಇಂಪಾರ್ಟೆಂಟ್ ಅಲ್ಲ. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಕರೇಜ್. ನಮಗೆ ಮಾನಸಿಕವಾಗಿ ಧೈರ್ಯವಾಗಿದ್ದರೆ ವಿ ಕ್ಯಾನ್ ಡೂ ಎನಿಥಿಂಗ್. ಇದು ಸ್ವಾಮಿಯ ತಂದೆಯ ಒಪಿನಿಯನ್ ತಾನೇ ಇದು. ಸೊ ಅದನ್ನು ನಾವು ಇದನ್ನೇ ಹೇಳಬೇಕಾದ್ರೆ ಏನಂತ ಅಲ್ಲಿ ಕ್ವಶನ್ ಇರೋದು, ವಾಟ್ ವಾಸ್ ದ ವ್ಯೂ ಆಫ್ ಸ್ವಾಮೀಸ್ ಫಾದರ್ ಅಬೌಟ್ ಇಟ್ ಅಂತ ಕೇಳಿದ್ರಲ್ವ ಅಲ್ಲಿ. ಅವಾಗೇನು ಹೇಳ್ತೀರಾ? ಸ್ವಾಮೀಸ್ ಫಾದರ್ ವ್ಯೂ ವಾಸ್ ಕರೇಜ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ಏಜ್ ಆ್ಯಂಡ್ ಸ್ಟ್ರೆಂತ್. ಓಕೆ, ದೆನ್ ಹೌ ಡಿಡ್ ಹಿ ವಾಂಟ್ ಹಿಸ್ ಸನ್ ಟು ಪ್ರೂವ್ ದಟ್ ಹಿ ಹ್ಯಾಡ್ ಕರೇಜ್? ಅವ್ನಿಗೆ ಆ ಸ್ವಾಮೀಸ್ ಫಾದರ್ಗೆ ಸ್ವಾಮಿನಲ್ಲಿ ಕರೇಜ್ ಇದೆ ಅಂತ ಅನ್ನೋದನ್ನು ಯಾವ ರೀತಿ ಪ್ರೂವ್ ಮಾಡಲಿಕ್ಕೆ ಅವನು ಹೇಳ್ದ? ಇದು ಅವರು ಕೇಳ್ತಾ ಇರೋ ಕ್ವೆಶ್ಚನ್ ಇದು. ಹೌ ಡಿಡ್ ಹಿ ವಾಂಟ್ ಹಿಸ್ ಸನ್ ಟು ಪ್ರೂವ್ ದಟ್ ಹಿ ಹ್ಯಾಡ್ ಕರೇಜ್? ಏನು ಮಾಡಬೇಕು ಹೇಳ್ದ ಇವಾಗ ಅದನ್ನು. ಸೊ ಸ್ವಾಮೀಸ್ ಫಾದರ್ ಸೆಡ್ ದ್ಯಾಟ್, ಸ್ವಾಮಿ ಹೇಳ್ದ, ವಿಲ್ ಯು ಸ್ಲೀಪ್
ಕ್ಯಾನ್ ಯು ಸ್ಲೀಪ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್? ನೋಡಿ ಅಲ್ಲೇ ಕೊಟ್ಟಿದ್ದಾರೆ ನೋಡಿ ಅದನ್ನು. ಓಕೆ, ಅದನ್ನು ನೀವೇನಂತ ಹೇಳ್ಬೋದು ಅದನ್ನು? ಸ್ವಾಮೀಸ್ ಫಾದರ್ ವಾಂಟೆಡ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ಹೀಸ್ ಆಫೀಸ್ ರೂಮ್ ಟು ಪ್ರೂವ್ ದಟ್ ಹಿ ಹ್ಯಾಡ್ ಕರೇಜ್. ಅವನಲ್ಲಿ ಧೈರ್ಯ ಇದೆ ಅಂತ ಪ್ರೂವ್ ಮಾಡಲಿಕ್ಕೆ ಸ್ವಾಮೀಸ್ ಫಾದರ್ ಏನಂತ ಹೇಳ್ತಾರೆ? ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಅದು ಇಂಪಾರ್ಟೆಂಟ್, ಟು ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್. ಸೊ ಈ ಫ್ರೇಸ್ನ ನೀವು ಅದನ್ನು ಹಾಗೆ ಕಲ್ತ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಇದು ಒಂದು ಎಕ್ಸ್ಟ್ರಾಕ್ಟ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೆಕೆಂಡ್ ಒನ್ನು ನಾವು ಇನ್ನೂ ಒಂದು ಎಕ್ಸಾಂಪಲ್ನ ತೋರಿಸ್ತಾ ಇದ್ದೀವಿ. ಇದನ್ನು ನೋಡಿ, ಇದನ್ನು ಥರ್ಡ್ ಪ್ಯಾರಾಗ್ರಾಫಲ್ಲಿ ಫಸ್ಟ್ ಲೈನೇ ಬಂದಿದೆ. ಎ ಫ್ರೈಟ್ಫುಲ್ ಪ್ರಪೋಸಿಷನ್ ಸ್ವಾಮಿ ಥಾಟ್. ಸ್ವಾಮಿ ಅಂದ್ಕೊಂಡ ಯಾವಾಗಪ್ಪ ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಟು ಪ್ರೂವ್ ಯುವರ್ ಕರೇಜ್ ಅಂತ ಹೇಳುವಾಗ ಸ್ವಾಮಿ ಥಾಟ್, ಓ ಇಟ್ಸ್ ಎ ಫ್ರೈಟ್ಫುಲ್ ಪ್ರಪೋಸಿಷನ್. ಫಸ್ಟ್ ಕ್ವಶನ್ ಏನಂತ ಕೇಳ್ಬೋದು ಇದರೊಳಗೆ? ವಾಟ್ ವಾಸ್ ದ ಫ್ರೈಟ್ಫುಲ್ ಪ್ರಪೋಸಿಷನ್? ಏನು ಫ್ರೈಟ್ಫುಲ್ ಪ್ರಪೋಸಿಷನ್ನು? ನೋಡಿ ಇದರಲ್ಲಿ ಇದನ್ನು ಏನು ಅವರು ಹೇಳಿದ್ರು, ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ ಇದನ್ನು. ಓಕೆ, ಸೊ ವಾಟ್ ವಾಸ್ ದ ಫ್ರೈಟ್ಫುಲ್ ಪ್ರಪೋಸಿಷನ್? ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್ ವಾಸ್ ದ ಫ್ರೈಟ್ಫುಲ್ ಪ್ರಪೋಸಿಷನ್. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಕೇಳ್ಬೋದು ನೋಡಿ? ವೈ ಡಿಡ್ ಸ್ವಾಮಿ ರಿಗಾರ್ಡ್ ಇಟ್ ಆಸ್ ಫ್ರೈಟ್ಫುಲ್? ಏನಕ್ಕೆ ಅವನದನ್ನು ಫ್ರೈಟ್ಫುಲ್ ಅಂತ ಹೇಳ್ತಾನೆ? ಅವನಿಗಿಷ್ಟ ಇಲ್ಲ ಆ ರೀತಿನಲ್ಲಿ ಒಬ್ಬನೇ ಮಲಗಲಿಕ್ಕೆ. ಏನಕ್ಕೆ? ವೈ ಇಟ್ ವಾಸ್ ಅನ್ಪ್ಲೆಸೆಂಟ್ ಟು ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಸೊ ದಟ್ಸ್ ವಾಟ್ ದೇ ಆರ್ ಆಸ್ಕಿಂಗ್. ಅದನ್ನೇ ಕ್ವಶನ್ ಕೇಳ್ತಾ ಇದ್ದಾರೆ. ವೈ ಡಿಡ್ ಸ್ವಾಮಿ ರಿಗಾರ್ಡ್ ಇಟ್ ಆಸ್ ಫ್ರೈಟ್ಫುಲ್? ಬಿಕಾಸ್ ಯಾಕೆ? ಸ್ವಾಮಿ ವಾಸ್ ಇನ್ ದ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರ್ಯಾಂಡ್ ಮದರ್ ಆರ್ ಮದರ್. ಸ್ವಾಮಿಗೆ ಇದ್ದಿದ್ದ ಹ್ಯಾಬಿಟ್ ಅದು. ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ವುಡ್ ಮೇಕ್ ಹಿಮ್ ಟ್ರೆಂಬಲ್ ಆ್ಯಂಡ್ ಅವೇಕ್ ಆಲ್ ದ ನೈಟ್. ಅವನಿಗೆ ಇದರೊಳಗೆ ಏನಾದರೂ ಅರೇಂಜ್ಮೆಂಟಲ್ಲಿ ಚೇಂಜ್ ಆಯಿತು ಅಂತಂದರೆ ಅವ್ನಿಗೆ ಇಡೀ ರಾತ್ರಿ ನಿದ್ದೆನೇ ಬರುತ್ತೆ. ಅದೇ ತಾನೇ ನಾವು ಹೇಳಬೇಕಾಗಿರೋದು. ಓಕೆ, ವೈ ಡಿಡ್ ಸ್ವಾಮಿ ರಿಗಾರ್ಡ್ ಇಟ್ ಆಸ್ ಫ್ರೈಟ್ಫುಲ್? ಕಮಾನ್, ನೀವು ನೋಡಿ ವರ್ಡ್ಸ್ನ ಇಟ್ಕೊಂಡ್ರೆ ನೀವು ಇದನ್ನು ನೀವು ಆನ್ಸರ್ ಮಾಡ್ತಾ ಹೋಗ್ತಾ ಇರ್ಬೋದು ಅದನ್ನು. ಓಕೆ, ಸೊ ಸ್ವಾಮಿ ವಾಸ್ ಇನ್ ದ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ beside his grandmother or mother. Any change in this arrangement, okay, in this arrangement would make him tremble and awake through all the night. So like this you have to answer. Then what's the next question then ask? What does here proposition mean? What does the word proposition mean? Proposition, frightful proposition ಅಂತ ಇದೆಯಲ್ಲ, ಅಲ್ಲಿ ಪ್ರಪೋಸಿಷನ್ ಅಂದರೆ ಏನು ಅರ್ಥ ಅದಕ್ಕೆ ನೋಡಿ. ಅಲ್ಲೇ ಕೆಳಗಡೆ ಗ್ಲಾಸರಿನಲ್ಲಿ ಕೊಟ್ಟಿದ್ದಾರೆ ನೋಡಿ. ನಿಮಗೆ ಆ ಒಂದು ಕಾಂಟೆಕ್ಸ್ಟಲ್ಲಿ ಕೂಡ ಅರ್ಥ ಆಗುತ್ತದೆ. ಆ ಒಂದು ಸಂದರ್ಭದಲ್ಲಿ ಇಡೀ ಸೆಂಟೆನ್ಸ್ ಓದುವಾಗ ಫ್ರೈಟ್ಫುಲ್ ಪ್ರಪೋಸಿಷನ್ ಅಂದರೆ ಏನು ಅಂತ ನೀವು ಒಂದು ಯೋಚನೆ ಮಾಡಿದ್ರೆ ಆ ಕಾಂಟೆಕ್ಸ್ಟಲ್ಲೂ ಕೂಡ ನಿಮಗೆ ಒಂದು ಸ್ವಲ್ಪ ಅರ್ಥ ಆಗುತ್ತೆ. ಬಟ್ ಕೆಳಗಡೆ ಗ್ಲಾಸರಿನಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರಪೋಸಿಷನ್ ಮೀನ್ಸ್ ಸಜೆಷನ್, ಒಂದು ಸಲಹೆ. ಓಕೆ, ನೆಕ್ಸ್ಟ್ ಟ್ರೈ ಮಾಡೋಣ. ಅದನ್ನಲ್ಲಿ ನೆಕ್ಸ್ಟ್ ಟ್ರೈ ಮಾಡೋಣ. ನೆಕ್ಸ್ಟ್ ಬನ್ನಿ ಫೋರ್ತ್ ಪ್ಯಾರಾಗ್ರಾಫಲ್ಲಿ ಬರ್ತದೆ. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ನೋಡಿ ಆ ಸೆಂಟೆನ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಬೋದು. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. Who said this? It is a very simple question. Who said this? Swami's father said this. Okay, so why did Swami's father want him to sleep alone? Why did he want Swami to sleep alone in his office room? ಏನಕ್ಕೆ ಅವನು ಸ್ವಾಮಿ ಅವನ ಆಫೀಸ್ ರೂಮಲ್ಲಿ ಒಬ್ಬನೇ ಮಲಗಬೇಕು ಅಂತ ಹೇಳ್ದ? ಬಿಕಾಸ್ ಹಿ ವಾಂಟೆಡ್ ಸ್ವಾಮಿ ಟು ಬಿ ಕರೇಜಿಯಸ್ ಆ್ಯಂಡ್ ಬ್ರೇವ್. ಓಕೆ, ಅಷ್ಟು ನೀವು ಆನ್ಸರ್ ಮಾಡಿದ್ರೆ ಸಾಕದನ್ನು. ಹಿ ವಾಂಟೆಡ್ ಸ್ವಾಮಿ ಟು ಬಿ ಕರೇಜಿಯಸ್ ಆ್ಯಂಡ್ ಬ್ರೇವ್ ಲೈಕ್ ದ ವಿಲೇಜ್ ಬಾಯ್. ಅಥವಾ ಹಿ ವಾಂಟೆಡ್ ಸ್ವಾಮಿ ಟು ಪ್ರೂವ್ ದಟ್ ಹಿ ವಾಸ್ ಕರೇಜಿಯಸ್. ಎರಡು ರೀತಿಯಲ್ಲೂ ನೀವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಏನು ಅಂತ ಕೇಳ್ಬೋದಲ್ಲ ಇದನ್ನು. ವೇರ್ ವಾಸ್ ಹಿ ಆಸ್ಕ್ಡ್ ಟು ಸ್ಲೀಪ್? ಎಲ್ಲಿ ಇವನು ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್ ಅಂತ ಹೇಳುವಾಗ ಇಲ್ಲಿಂದ ಆಚೆ ನೀನು ಒಬ್ಬನೇ ಮಲಗಬೇಕು. ಎಲ್ಲಿ ಮಲಗಬೇಕು ಅವನು? ಎಲ್ಲಿ ಮಲಗಬೇಕು ಅದನ್ನು? ವೇರ್ ವಾಸ್ ಹಿ ಆಸ್ಕ್ಡ್ ಟು ಸ್ಲೀಪ್? ಹಿ ವಾಸ್ ಆಸ್ಕ್ಡ್ ಟು ಸ್ಲೀಪ್ ಇನ್ ಹಿಸ್ ಆಫೀಸ್ ರೂಮ್. ಓಕೆ, ಸೊ ಲೈಕ್ ದಿಸ್ ನೀವು ಒಂದ್ಸು ನೋಡಿ ಒಂದು ಪಾಠವನ್ನು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಒಂದು ಎರಡಲ್ಲ ಮೂರು ಸರಿ 2 or 3 times if you go through, you will get familiar with the important phrases here.
ಒಂದು ಆ ಪಾಠದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಯಾವಿವೆ ಅದನ್ನು ನಾವು ಇಂಗ್ಲೀಷ್ ವರ್ಡ್ಸಲ್ಲಿ ಅದು ಜ್ಞಾಪಕ ಬಂದುಬಿಡುತ್ತೆ. ಆ ವರ್ಡ್ಸ್ ಉಪಯೋಗಿಸ್ಕೊಂಡು ನೀವು ಒಂದು ಸಣ್ಣ ಒಂದು ಸಿಂಪಲ್ ಸೆಂಟೆನ್ಸಲ್ಲಿ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡೋದನ್ನು ನೀವು ಕಲಿತ್ರೆ ಇಟ್ ಈಸ್ ವೆರಿ ಈಸಿ. ಒಂದ್ಸಲಿ ನೀವು ಅದನ್ನು ಕಲ್ತ್ಕೊಂಡ್ರೆ ಯು ಕ್ಯಾನ್ ಆನ್ಸರ್ ಈವನ್ ದ 2 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆಲ್ಸೋ ದ ಎಕ್ಸ್ಟ್ರಾಕ್ಟ್ ಕೊಟ್ಟರು ಆನ್ಸರ್ ಮಾಡ್ಬೋದು, 2 ಮಾರ್ಕ್ಸ್ ಕ್ವಶನ್ ಕೂಡ ನೀವೇ ಆನ್ಸರ್ ಮಾಡ್ಬೋದು. ಓಕೆ ಓಕೆ, ಇಲ್ಲಿಗೆ ನಾವು ಸ್ಟಾಪ್ ಮಾಡಿರೋಣ. ನೆಕ್ಸ್ಟ್ ವಿಷಯ ಕಂಟಿನ್ಯೂ. ಇದಕ್ಕೆ ಸಂಬಂಧಿಸಿದ ವರ್ಕ್ಶೀಟ್ನ ನೆಕ್ಸ್ಟ್ ನಾನು ವಾಟ್ಸಪ್ಪಲ್ಲಿ ಅದನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಆನ್ಸರ್ ಮಾಡಿದ್ರೆ ನೆಕ್ಸ್ಟ್ 1-2 ದಿನ ಬಿಟ್ಟ ಮೇಲೆ ಅದಕ್ಕೆ ಆನ್ಸರ್ಸ್ ಕೂಡ ನಾನು ಕೊಡ್ತೀನಿ. ಅದನ್ನು ಚೆಕ್ ಮಾಡ್ಕೊಳ್ಳಿ, ಆನ್ಸರ್ ಎಲ್ಲ ಕರೆಕ್ಟ್ ಆಗಿದೆಯಾ, ಏನಾಗಿದೆ ಅನ್ನೋದನ್ನು. ಇದ್ರ ಮಧ್ಯದಲ್ಲಿ ಮತ್ತೆ ಏನಾದ್ರು ಡೌಟ್ಸ್ ಬಂದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಕಾಲ್. ನನಗೆ ಕಾಲ್ ಮಾಡೋದಕ್ಕೆ ಮರಿಬೇಡಿ. ಓಕೆ ಚಿಲ್ಡ್ರನ್, ಓಕೆ ಬಾಯ್. ಸ್ಟಾಪ್ ಮಾಡಿಬಿಡಿ. ಸ್ಟಾಪ್ ಮಾಡೋದು ಹಿಂಗಿದೆ, ಸ್ಟಾಪ್ ಆಗಿದೆ. ಅದು ಮತ್ತೆ ಒಂದು ಪ್ರೆಸ್ ಮಾಡೋದು ಇದಾ.